ಚುನಾವಣೆಗೂ ಮುನ್ನವೇ ಜೆಡಿಎಸ್ ಬಿಜೆಪಿ ಮೈತ್ರಿಗೆ ಅಪಸ್ವರಗಳು ಹೇಳುತ್ತಾ ಇದೆ. ಮೈತ್ರಿ ವಿಚಾರದಲ್ಲಿ ಬಹುತೇಕ ಕ್ಷೇತ್ರಗಳಲ್ಲಿಲ್ಲ ಒಮ್ಮತ. ನೋಡಿ, ವಿಶ್ವಾಸ, ಒಮ್ಮತ, ಹೊಂದಾಣಿಕೆ ಯಾವುದೂ ಇಲ್ಲ. ಇಲ್ಲಿ ಡೆಲ್ಲಿ ಮಟ್ಟದಲ್ಲಿ ಆಗಿರಬಹುದು, ಇದು ರಾಜ್ಯ ನಾಯಕರು 3-4 ಜನರ ಮಧ್ಯೆ ಮೈತ್ರಿ ಆಗಿರಬಹುದು. ಸ್ಥಳೀಯವಾಗಿ ಮೈತ್ರಿ ಆಗಿಲ್ಲ. ಇನ್ನು ಮೈತ್ರಿ ಧರ್ಮ ಪಾಲನೆ ಆಗ್ತಾ ಇಲ್ಲ. ಬಿಜೆಪಿ ನಾಯಕರ ನಡೆಗೆ ಜೆಡಿಎಸ್ ಮುಖಂಡರು ಕೊತ ಕುದಿತಾ ಇದ್ದಾರೆ. ಧಾರವಾಡ ಕ್ಷೇತ್ರ ಸೇರಿದಂತೆ ಬಹುತೇಕ ಕಡೆ ಅಸಮಾಧಾನಗಳು ಭುಗಿಲೆದಿದೆ. ಬಿಜೆಪಿಯವರು ಜೆಡಿಎಸ್ ಕಾರ್ಯಕರ್ತರನ್ನ ಸರಿಯಾಗಿ ನಡೆಸಿಕೊಳ್ತಿಲ್ಲ, ಸೌಜನ್ಯಕ್ಕಾದರೂ ಮಾತಾಡ್ತಿಲ್ಲ. ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ ಅಭ್ಯರ್ಥಿ ಘೋಷಣೆ ಆಯಿತು ಬಿಜೆಪಿ, ಆದರೆ ನಮ್ಮನ್ನು ಕೂಡ ಪ್ರಚಾರ ಕರಿಬೇಕಲ್ವಾ, ಸಭೆಗಳಿಗೆ ಕರಿಬೇಕಲ್ವಾ. ಜೆಡಿಎಸ್ ಮುಖಂಡರು ಈಗ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಹುಬ್ಬಳ್ಳಿ ಧಾರವಾಡ ಭಾಗದಲ್ಲಿ. ನೋಡಿ, ಮೈತ್ರಿ ಅನ್ನುವಂಥದ್ದು ಅಲ್ಲಿ ಎರಡು ಕೈ ಕೂಡುವುದಷ್ಟೇ ಅಲ್ಲ. ದೇವೇಗೌಡರು, ಪ್ರಧಾನಿ ಮೋದಿಯವರು ಕೈ ಜೋಡಿಸಿದ್ರೆ ಮೈತ್ರಿ ಅಲ್ಲ, ಸ್ಥಳೀಯವಾಗಿ ಮೈತ್ರಿ ಆಗಬೇಕು. 2019 ಆಯ್ತು ನೋಡಿ, ಕಾಂಗ್ರೆಸ್ಗೆ ಎಂಥ ಎಫೆಕ್ಟ್ ಆಯಿತು, ಬರೀ ಒಂದೇ ಸೀಟು. ಹಾಗಾಗಿನೇ ಅದರ ಅರಿವು ಕೂಡ ಇರಬೇಕಾಗುತ್ತೆ. ಬಟ್ ಈಗ ಮೊದಲಿನ ಥರ ಪರಿಸ್ಥಿತಿ ಇಲ್ಲ, ಮೈತ್ರಿ ಧರ್ಮ ಪಾಲನೆ ಆಗ್ತಾ ಇಲ್ಲ. ಇದು ಜೆಡಿಎಸ್ ನಾಯಕರ ಅಥವಾ ಕಾರ್ಯಕರ್ತರ ಮನದಾಳದ ನೋವುಗಳು ಎಲ್ಲ ಕ್ಷೇತ್ರಗಳಲ್ಲಿ ಬಹುತೇಕವಾಗಿ. ನೋಡ್ರಿ, ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಬರ್ತಾರೆ, ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ. ದೇವೇಗೌಡರಿಗೆ ಆಹ್ವಾನ ಇಲ್ಲ, ಕುಮಾರಸ್ವಾಮಿಯವ್ರಿಗೆ ಆಹ್ವಾನ ಇಲ್ಲ. ಅವ್ರ ಪಕ್ಷದ ಸಭೆಗಳಿಗೆ, ಅಂದರೆ ಸ್ಥಳೀಯವಾಗಿ ಹೇಳ್ತಾ ಇದ್ದೀವಿ ನಾವು, ಸಂಘಟನೆ ಅಥವಾ ಪ್ರಚಾರ ಕಾರ್ಯಗಳಿಗೆ ಜೆಡಿಎಸ್ನ ನಾಯಕರನ್ನ ಕಾರ್ಯಕರ್ತರನ್ನು ಬಳಸ್ಕೊಳ್ತಿಲ್ಲ. ಹೋಗ್ಲಿ, ಸ್ಥಳೀಯ ಶಾಸಕರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸ ಆಗ್ತಾ ಇಲ್ಲ. ಇದ್ಯಾವ ಮೈತ್ರಿ ಧರ್ಮ ಇದು? ಜೆಡಿಎಸ್ನವರು ಅದನ್ನೇ ಪ್ರಶ್ನೆ ಮಾಡ್ತಿದ್ದಾರೆ. ಗುರುರಾಜ್ ಹುಣಸಿಮರ ಸೇರಿದಂತೆ ಸಾಕಷ್ಟು ಕಾರ್ಯಕರ್ತರು ಜೆಡಿಎಸ್ನವರು ಪ್ರಹ್ಲಾದ್ ಜೋಶಿ ಅವರು ಅಭ್ಯರ್ಥಿಯಾಗಿದ್ದಾರೆ. ಆಯ್ತಪ್ಪ, ಸೌಜನ್ಯಕ್ಕಾದರೂ ನಮ್ಮ ಶಕ್ತಿ ಇದೆಯಾ ಇಲ್ವಾ? ಆಯ್ತಪ್ಪ, ನಾವು 10 ಜನ ಕಾರ್ಯಕರ್ತರು ಇದ್ದೀವಿ ಅಂದ್ಕೊಳ್ಳೋಣ ಹುಬ್ಬಳ್ಳಿ ಧಾರವಾಡದಲ್ಲಿ. ಅಲ್ಲ, ನಮ್ಮನ್ನು ಕರೆದು ಮಾತನಾಡುವಂಥದ್ದು ಇರುತ್ತಲ್ವಾ. ಆ ಮೈತ್ರಿ ಧರ್ಮ ಪಾಲನೆ ಆಗ್ತಾ ಇಲ್ಲ ಅಂಥೇಳಿ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ. ಕುಮಾರಸ್ವಾಮಿ, ದೇವೇಗೌಡರು ಅವರಲ್ಲೂ ಕೂಡ ಅಸಮಾಧಾನಗಳಿದ್ದಾವೆ. ಈಗ ಸ್ಥಳೀಯವಾಗಲೂ ಕೂಡ ಬಿಜೆಪಿ ನಾಯಕರು ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ. ಹಾಗಾಗಿ ಪಕ್ಷದ ಅಸ್ತಿತ್ವ ಉಳಿಬೇಕು ಅಂತ ಹೇಳಿದ್ರೆ ಈಗ ನಾವು ಹೊಂದಾಣಿಕೆ ಮಾಡ್ಕೊಂಡ್ವಿ ಅಂತ ನಾಯಕರು ಹೇಳ್ತಿದ್ದಾರೆ. ಬಟ್ ಕಾರ್ಯಕರ್ತರು ನೋಡಿ ಗೊಂದಲ ಇದೆ. ಈಗ ಬಿಜೆಪಿಯ ನಾಯಕರ ನಡೆ ಅವರ ಅಸಮಾಧಾನಕ್ಕೆ ಕಾರಣ ಆಗ್ತಾ ಇದೆ. ಅಲ್ಲ ರೀ, ಪ್ರಚಾರಕ್ಕೆ ಇವ್ರಿಗೂ ಕರಿತಾ ಇಲ್ಲ. ಆಯ್ತಪ್ಪ, ನಿಮ್ಮ ಸಭೆ ಬೇಡ, ಮೋದಿಯವ್ರ ಕಾರ್ಯಕ್ರಮನೂ ಬೇಡ, ಒಟ್ಟಿಗೆ ಪ್ರಚಾರಕ್ಕೆ ಹೋಗ್ಲಿಕ್ಕೂ ಕೂಡ ನೀವು ಕರಿತಾ ಇಲ್ವಲ್ಲ. ನಾವು ಯಾರ ಪರವಾಗಿರ್ಬೇಕಾಗಾದ್ರೆ? ಆಮೇಲೆ ಮೈತ್ರಿ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಮೈತ್ರಿ, ಬಿಜೆಪಿ ಜೆಡಿಎಸ್ ದೋಸ್ತಿ ಇನ್ನೂ ಲೋಕಲಲ್ಲೇ ದೋಸ್ತಿ ಆಗಿಲ್ಲ, ಹೈಕಮಾಂಡ್ ಮಟ್ಟದಲ್ಲಿ ಆದರೆ ನಾವು ತಗೊಂಡೇನು ಮಾಡೋಣ ಅಂತ ಕಾರ್ಯಕರ್ತರು ಪ್ರಶ್ನೆ ಮಾಡ್ತಿದ್ದಾರೆ. ಏನು ಈ ಬಗ್ಗೆ ಜೆಡಿಎಸ್ ಕಾರ್ಯಕರ್ತರನ್ನ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಮಾತನಾಡಿಸಿದ್ದಾರೆ, ನೋಡೋಣ. ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ವಿಚಾರವಾಗಿ ಈಗಾಗಲೇ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಈಗಾಗಲೇ ಬಿಜೆಪಿಯ ನಾಯಕರ ವಿರುದ್ಧ ವಾಗ್ದಾಳಿಯನ್ನು ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಇದರ ನಡುವೆ ಈಗ ಅಂದರೆ ಮೈತ್ರಿ ಮುರಿದು ಬಿತ್ತ ಅನ್ನೋ ಮಾತುಗಳು ಕೇಳಿ ಬರ್ತದವೆ. ಅದೇ ರೀತಿಯಾಗಿ ಧಾರವಾಡ ಜಿಲ್ಲೆಯ ಪರಿಸ್ಥಿತಿಯೂ ಸಹಿತ ಅದೇ ರೀತಿಯಾಗಿದೆ. ಯಾಕೆಂದರೆ ಧಾರವಾಡ ಜಿಲ್ಲೆಯಲ್ಲಿ ಜೆಡಿಎಸ್ ಅನ್ನು ಯಾವುದೇ ಇಲ್ಲಿ ಅಂದರೆ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಬಿಜೆಪಿಯ ನಾಯಕರು ನಡೆದುಕೊಳ್ತಿದ್ದಾರೆ. ಹೀಗಾಗಿ ಇವತ್ತು ಈ ಜೆಡಿಎಸ್ ನಾಯಕರು ಇದ್ದಾರೆ ನಮ್ಮ ಜೊತೆ, ಅವ್ರನ್ನ ಮಾತಾಡ್ತೀನಿ. ಸರ್, ಈಗ ಒಂದು ಕಡೆ ರಾಜ್ಯದಲ್ಲಿಯೂ ಅದೇ ಸ್ಥಿತಿ, ಧಾರವಾಡ ಜಿಲ್ಲೆಯಲ್ಲೂ ಜೆಡಿಎಸ್ ಕಾರ್ಯಕರ್ತರು ಇದೇ ಸ್ಥಿತಿಯಾಗಿದೆ, ಏನು ಹೇಳ್ತೀರಿ? ಈಗ ನಾವು ಇಡೀ ರಾಜ್ಯದಲ್ಲೇ ನಾವು ಒಪ್ಕೊಂಡಿದ್ವಿ. ಇವತ್ತು ಮೋದಿಯವರ ಆಡಳಿತವನ್ನು ನೋಡಿ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ NDA ಗುಂಪಿಗೆ ಸೇರಿ ನಾವು ಪಕ್ಷವನ್ನು ಸೆಲ್ಫ್ ಮಾಡೋಣ. ಇವತ್ತು ಈ ದೇಶದಲ್ಲಿ 2 ಗುಂಪು, ಒಂದು ಇಂಡಿಯಾ, ಒಂದು NDA. ಈ NDA ಗುಂಪಿಗೆ ಸೇರಿದ್ರಿಂದ ನಾಳೆ ಮತ್ತೆ ಮೋದಿಯವರು ಚುನಾಯಿತರಾದರೆ ಇವತ್ತು ಆ ಸಂದರ್ಭದಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಸಮಸ್ಯೆಗಳು, ನೀರಾವರಿ ಸಮಸ್ಯೆಗಳಿರ್ಬೋದು, ಬೇರೆ ಬೇರೆ ಸಮಸ್ಯೆಗಳನ್ನು ನಾವು ಒತ್ತಡ ಹೇರಿ ಸರ್ಕಾರದಿಂದ ಕೆಲಸ ಮಾಡಿಸ್ಬೇಕು ಅನ್ನೋಂಥ ಉದ್ದೇಶವನ್ನು ಇಟ್ಕೊಂಡು ಇವತ್ತು ನಮ್ಮದೇನು ದೊಡ್ಡ ಪಕ್ಷ ಅಲ್ಲ, ನಾವೇನು ರಾಷ್ಟ್ರ ಮಟ್ಟದ ರಾಜಕಾರಣಕ್ಕೂ ಇವತ್ತು ನಾವು ಅದರ ಬಗ್ಗೆ ಪ್ರಯತ್ನವೂ ಇಲ್ಲ. ಆದರೆ ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ನಮ್ಮದೇ ಆದಂಥ ಶಕ್ತಿ ಇರತಕ್ಕಂಥ ಕ್ಷೇತ್ರಗಳಲ್ಲಿ ನಮ್ಮದೇ ಆದಂಥ ಮತದಾರ ಇರತಕ್ಕಂಥದ್ದು, ನಮ್ಮದೇ ಪಕ್ಷದ ಸಿದ್ಧಾಂತ ಮತ್ತು ಸ್ಥಳೀಯ ಮುಖಂಡರ ಒಂದು ವಿಚಾರಗಳನ್ನು ನಾವು ಪ್ರಸ್ತಾವನೆ ಮಾಡಬೇಕಾಗತ್ತೆ. ಇವತ್ತು ಕರ್ನಾಟಕದಲ್ಲಿ ಎಲ್ಲ ಕ್ಷೇತ್ರದಲ್ಲಿಯೂ ಯಾರನ್ನೂ ಎಲ್ಲೂ ಕರೆದಿಲ್ಲ ಈ BJPಯವರು. ಮತ್ತು ಅದು ಹೋಗಲಿ, ಇವತ್ತು 20 ಕ್ಷೇತ್ರ ಅಭ್ಯರ್ಥಿಗಳನ್ನ BJP ಏಕಾಏಕಿ ನಮ್ಮೊಂದಿಗೆ ಯಾರ್ದು ನಮ್ಮ ಕುಮಾರಸ್ವಾಮಿ, ದೇವೇಗೌಡರು ಹೇಳಿದ್ರೆ ತಾವು ಅನೌನ್ಸ್ ಮಾಡಿದ್ದಾರೆ. ಇವತ್ತು ನಮಗೆ ಬಿಟ್ಟು ಕೊಡುವಂಥವು ಮಾಡೋಕ್ಕಿಲ್ಲ ಅಂದ್ರೆ ನಾವ್ಯಾಕೆ ಇವ್ರ ಸಲ 3-4 ಸೀಟ್ ಸಲ ಕಾಯ್ಬೇಕು? ಯಾಕೆ 28 ನಾವೇ ಕೊಡ್ತೇವಲ್ಲ.
ಗೆಲ್ಲೋದಟ್ಟು ಗೆಲ್ತೇವೆ, ಸೋಲೋದಟ್ಟು ಸೋಲ್ತೇವೆ. ಇಲ್ಲಿ JDS ಕಾರ್ಯಕರ್ತರು ಅವರನ್ನು ಮಾತಾಡ್ತೀನಿ. ಸರ್, ತಮ್ಮ ತೀರ್ಮಾನ ಈಗ ಕಾರ್ಯಕರ್ತರಾಗಿ? ಇಲ್ಲ, ನಮ್ಮ ಹೈಕಮಾಂಡ್ ನೋಡಿ, ಕುಮಾರಣ್ಣ ಅವರು, ಅಪ್ಪಾಜಿ ದೇವೇಗೌಡ ಅವರು ನಮ್ಮ ಜಿಲ್ಲಾಧ್ಯಕ್ಷರು ಅದಾರ. ಅವ್ರು ಏನು ತೀರ್ಮಾನ ತೊಗೋತಾರೆ ಅದ್ರಾಗ ಬದ್ಧವಾಗಿ ನಾವು ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಆಲ್ರೆಡಿ ಅಧ್ಯಕ್ಷರು ಮಾರ್ಗದರ್ಶನ ಕೊಟ್ಟಾರೆ. ಮೇಲೆ ಅನೌನ್ಸ್ಮೆಂಟ್ ಆಗಿದ್ದಿದ್ರಪ್ಪ, ನಾವು ಅವ್ರ ಆದೇಶ ಪ್ರಕಾರ ನಾವು ಇಲ್ಲಿ ಕೆಲಸ ಮಾಡಬೇಕಂತ ಹೇಳಿದರೆ, ಮತ್ತು ಅವ್ರು ನಮ್ಮ ಪಕ್ಷಕ್ಕೆ ಅವರು ಇಂಪಾರ್ಟೆಂಟ್ ಕೊಡೋದಿಲ್ಲ ಅಂದರೆ ನಮ್ಮ ಅಧ್ಯಕ್ಷರು ಹೆಂಗೆ ಮಾರ್ಗದರ್ಶನ ಕೊಡ್ತಾರೆ ಆ ಪ್ರಕಾರ ನಾವು ಕಾರ್ಯಕರ್ತರು ಎಲ್ಲ ಕೆಲಸ ಮಾಡ್ತೀವಿ. ಅಣ್ಣವ್ರು ಏನು ಹೇಳ್ತಾರೆ ಆ ಪ್ರಕಾರ ನಾವು ಕಾರ್ಯಕರ್ತರು ಎಲ್ಲ ಕೆಲಸ ಮಾಡಕ್ಕೆ ತಯಾರಿದ್ದೀವಿ. ಯಾವ್ದಾದ್ರು BJP ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರಾ? ಇಲ್ಲ ಸರ್, ಆಹ್ವಾನ ಯಾರೂ ಕೊಟ್ಟಿಲ್ಲ. ಅವ್ರು ಕೊಟ್ಟರು ಕೂಡ ನಾವು ಮೇಲಿನಿದ್ದಂಥ ನಮ್ಮ ಮಾಜಿ ಪ್ರಧಾನಮಂತ್ರಿಗಳ ದೇವೇಗೌಡ ಸಾಹೇಬರಾಗಲಿ, ನಮ್ಮ JT ದೇವೇಗೌಡರಾಗಲಿ, ಕಾಶ್ಯಪ ಮಡ್ಯಂಪುರವರಾಗಲಿ, ನಮ್ಮ ಕುಮಾರಸ್ವಾಮಿ ಅವರಾಗಲಿ, ನಮ್ಮ ಜಿಲ್ಲಾ ಅಧ್ಯಕ್ಷರು ಏನಂತ ಹೇಳ್ತಾರೆ ಆ ತೀರ್ಮಾನಕ್ಕೆ ನಾವು ಬದ್ಧಪಡಿಸ್ತೀವಿ. ಈಗ ನಮ್ಮ 3 ಸೀಟ್ ಇದಾವೆ, 3 ಸೀಟ್ ಕೊಡ್ತೀವಿ, 4 ಸೀಟ್ ಕೊಡ್ತೀವಿ ಅಂತ ಹೇಳಿ ಕೆಲಸ ಅಲೈನ್ಸ್ ಮಾಡ್ದೇನೆ ಅಂತ ಹೇಳಿ ಅದು ಮೊದಲ ಅವರಾಗಿನ ಮಾತು ಕೊಟ್ಟು ಕರೆದಿದ್ವು. ಹೋದ ನಂತರ ಮತ್ತೆ ಅವ್ರಿಗೂ ಇವ್ರಿಗೂ ಅಂತೇಳಿ ಎಬ್ಸೋದು ಮತ್ತು ತಾನಾಗಿನ ಅವ್ರು ಗೊಂದಲ ಎಬ್ಸುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಈಗಾಗಲೇ ಒಂದು ಕಡೆ ಅಂತಂದ್ರೆ ನಾವು ಈಗ ಕೇಂದ್ರದ ನಾಯಕರು ಮತ್ತು ರಾಜ್ಯ ನಾಯಕರು ನಮ್ಮನ್ನ ಗಂಭೀರವಾಗಿ ಇಲ್ಲಿ ಅಂದರೆ ಪರಿಗಣನೆ ಮಾಡಿಲ್ಲ, ಮತ್ತು ಯಾವುದೇ ಸಭಾ ಸಮಾರಂಭಗಳು ನಡೆದ್ರು ನಮಗೆ ಇಲ್ಲಿ BJP ಕಾರ್ಯಕರ್ತರು ಆಹ್ವಾನ ಕೊಟ್ಟಿಲ್ಲ. ಒಂದು ಕಡೆ ಅಂದರೆ ರಾಜ್ಯದ ನಾಯಕರು BJPಯ ಮೇಲೆ ಮುನಿಸಿಕೊಂಡಿದ್ದಾರೆ, ನಮ್ಮ ಪರಿಸ್ಥಿತಿ ಸಹ ಇಲ್ಲಿ ಅಂದರೆ ಅತಂತ್ರವಾಗಿದೆ. ಹೀಗಾಗಿ ಅಂತಂದರೆ BJP ಏನಾದರೂ ನಮ್ಮನ್ನ ಇಲ್ಲಿ ಅಂದರೆ ಲೆಕ್ಕಕ್ಕೆ ತೆಗೆದುಕೊಳ್ಳಿದ್ರೆ ನಾವು ಇಲ್ಲಿ JDS ನ ಅಭ್ಯರ್ಥಿ ಇಳಿಸಲಿಕ್ಕೆ ರೆಡಿ ಆಗಿದ್ದೇವೆ. ಇದು JDS ಮುಖಂಡರು ಹಾಗೂ JDS ಕಾರ್ಯಕರ್ತರ ಮಾತು. ಕ್ಯಾಮರಾ ಪರ್ಸನ್ ಜೊತೆ ಯಲ್ಲಪ್ಪ ಸೊಲರ್ಗೊಪ್ಪ, TV5 ಹುಬ್ಬಳ್ಳಿ.